ತೊಟ್ಟಿಲ ಕೂಸಾಗಿರುವಾಗಲೇ ತನ್ನಪ್ಪನನ್ನು ಕಳೆದುಕೊಂಡು ಆಟ ಆಡುವ ವಯಸ್ಸಿನಲ್ಲಿ, ಅಂದರೆ 13ನೇ ವಯಸ್ಸಿಗೆ ಮದುವೆಯಾಗಿ 8 ಮಕ್ಕಳನ್ನು ಹಡೆದು ತಾಯಿಯಾಗಿ ಕೃಷಿ ಕುಟುಂಬದಲ್ಲಿ ಸಹಜವಾಗಿರುವಂಥ ಆಚಾರ ವಿಚಾರ, ಹಬ್ಬ ಹರಿದಿನಗಳಿಗೆ ಒಗ್ಗಿಕೊಳ್ಳುತ್ತಾ ಸಾರ್ಥಕವಾದಂಥ ಸಮೃದ್ಧವಾದಂಥ ಒಂದು ಬದುಕನ್ನು ನಡೆಸಿದ ಈ ಹಿರಿಯ ಚೇತನವನ್ನು ಕಂಡಾಗ ಕನ್ನಡದ ಒಂದು ಕವಿತೆ ನೆನಪಿಗೆ ಬರ್ತಾ ಇದೆ. ಪಿ ಲಂಕೇಶ್ ಅವರು ತನ್ನ ಅವ್ವ ಎನ್ನುವ ಕವಿತೆಯಲ್ಲಿ ಹೇಳ್ತಾರೆ, ನನ್ನವ್ವ ಫಲವತ್ತಾದ ಕಪ್ಪು ನೆಲ, ಅಲ್ಲಿ ಹಸಿರು ಪತ್ರದ ಹರವು, ಸುಟ್ಟಷ್ಟು ಕಸವು, ನೊಂದಷ್ಟು ಹೂ ಹಣ್ಣು, ಮಕ್ಕಳೊದ್ದರೆ ಅಂಗಾಂಗ ಪುಳಕ. ನನ್ನವ್ವ ಫಲವತ್ತಾದ ಕಪ್ಪು ನೆಲ, ಆಕೆ ಸತಿ ಸಾವಿತ್ರಿ ಸೀತೆ ಊರ್ಮಿಳೆಯಲ್ಲ, ಚರಿತ್ರೆ ಪುಸ್ತಕದ ಶಾಂತ ಶ್ವೇತ ಗಂಭೀರೆಯಲ್ಲ, ಗಾಂಧೀಜಿ ರಾಮಕೃಷ್ಣರ ಸತ್ಯರಂತಲ್ಲ, ಆಕೆ ದೇವರ ಪೂಜಿಸಲಿಲ್ಲ, ಹರಿಕತೆ ಕೇಳಲಿಲ್ಲ, ಮುತ್ತೈದೆಯಾಗಿ ಕುಂಕುಮ ಕೂಡ ಇಡಲಿಲ್ಲ, ಅಥವಾ ಕುಂಕುಮ ಇಡೋದಕ್ಕೂ ಕೂಡ ಪುರ್ಸೊತ್ತಿಲ್ಲ. ನನ್ನವ್ವ ಕಪ್ಪು ನೆಲ, ಆಕೆ ಬದುಕಿದ್ದು ಕಾಳು ಕಡ್ಡಿಗೆ, ದುಡಿತಕ್ಕೆ, ತನ್ನ ಮಕ್ಕಳಿಗೆ, ಮೇಲೊಂದು ಸೂರು ಅನ್ನ ರೊಟ್ಟಿ ಹಚಡಕ್ಕೆ, ಸರಿಕರ ಎದುರಿಗೆ ತಲೆ ಎತ್ತಿ ನಡೆಯೋದಕ್ಕೆ, ಸರಿಕರ ಎದುರಿಗೆ ತಲೆ ಎತ್ತಿ ಬದುಕುವುದಕ್ಕೆ. ಸ್ನೇಹಿತರೆ, ನಾನು ನೋಡಿಲ್ಲ, ಆದರೆ ನೀವು ಗಮನಿಸಿದ್ರ ಈ ಹಿರಿಯ ಚೇತನ ಬದುಕಿನ ಅದೆಷ್ಟೋ ಸೆಣಸಾಟಗಳನ್ನು, ಜಂಜಾಟಗಳನ್ನು ದಾಟಿ ಬಂದು ಅವರೇ ಆಗ ಹೇಳಿರುವಂಥ ಒಂದು ಪದವನ್ನು ಆಯ್ಕೆ ಮಾಡ್ಕೊಂಡು ನಾನು ಹೇಳೋದಾದರೆ, ಇವತ್ತು ಸುಖಕ್ಕೆ ಬಿದ್ದೆ. ಇಂಥ ಸುಖಕ್ಕೆ ಬಿದ್ದ ಬದುಕಿನ ನಾನಾ ರೀತಿಯ ಒದ್ದಾಟಗಳಿಗೆ ಒಳಗಾಗಿಯೂ ಕೂಡ ತನ್ನ ಮಕ್ಕಳನ್ನು, ಗಂಡನನ್ನು ಪೊರೆಯೋದಕ್ಕಾಗಿ ಜೀವನವಿಡೀ ಶ್ರಮಿಸುವಂಥ ಅದೆಷ್ಟೋ ತಾಯಂದಿರು ನಮ್ಮ ಮನೆಯಲ್ಲೂ ಇದ್ದಾರೆ, ನಮ್ಮ ಸುತ್ತಾನೂ ಕೂಡ ಇದ್ದಾರೆ. ಆಗಿನಿಂದಲೂ ಕೂಡ ಈ ತಾಯಿಯನ್ನು ಕಂಡಾಗ ನನಗೆ ನನ್ನ ಅಮ್ಮ ಮತ್ತೆ ನೆನಪಿಗೆ ಬರ್ತಾ ಇದ್ಲು. ಹಳೆ ಹಂಬಲು ಹೊಸ ಬಣ್ಣ ಎನ್ನೋದು ಈ ತಾಯಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ. ಯಾಕಪ್ಪ ಅಂದರೆ ಅಮ್ಮ ಅನ್ನೋದು 2 ಅಕ್ಷರದ ಶುಷ್ಕ ಪದವಲ್ಲ. ಅಮ್ಮ ಅನ್ನುವ ಆ ಪದವನ್ನು ಕೇಳುತ್ತಲೇ ನೂರಾರು ನೆನಪುಗಳು ತೆರೆದುಕೊಳ್ತವೆ. ಅಲ್ಲೊಂದು ಬೆಚ್ಚಗಿನ ತೋಳ ಸ್ಪರ್ಶವಿರುತ್ತೆ, ಪ್ರೀತಿಯ ಮಹಾಪುರವೇ ಹರಿದು ಬರುತ್ತೆ, ವಾತ್ಸಲ್ಯದ ಹೊರತೆ ತುಂಬಿಕೊಳ್ಳುತ್ತೆ, ಆರ್ದ್ರವಾದಂಥ ಅಂತಃಕರಣ ತೆರೆದುಕೊಳ್ಳುತ್ತೆ, ಆತ್ಮವಿಶ್ವಾಸದ ಗಟ್ಟಿಯಾದಂಥ ಬೇರು ಆ ಅಮ್ಮನಿಂದ ಮಕ್ಕಳು ಪಡಿತಾನೆ ಹೋಗ್ತಾರೆ. ಆದ್ದರಿಂದಲೇ ಬಹುಶಃ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅಮ್ಮ ಅಂತೇಳಿದರೆ ಅದು ಎಲ್ಲೆಲ್ಲೋ ಬೇರೆ ಬೇರೆ ರೀತಿಯಲ್ಲಿ ನಾವು ನೆನಪುಗಳನ್ನು ಕಾಣ್ತಾ ಹೋಗ್ತಾವೆ. ಸಾಮಾನ್ಯವಾಗಿ ಕೆಲವರಿಗೆ ಅಮ್ಮ ಬದುಕಿರುವಾಗಲೇ ಅಮ್ಮನ ಮಹತ್ವ ಗೊತ್ತಾಗತ್ತೆ. ಆದರೆ ಇನ್ನು ಕೆಲವರಿಗೆ ಅಮ್ಮ ಬದುಕಿರುವಾಗಲೇ ಆ ಮಹತ್ವ ಗೊತ್ತಾಗಿರಲ್ಲ. ಅಮ್ಮ ದೂರವಾದ ಮೇಲೆ ಅಮ್ಮ ಅಂದರೆ ಏನು, ಅಮ್ಮನ ಬೆಲೆ ಅಂದರೆ ಏನು ಅಂತ ಗೊತ್ತಾಗತ್ತೆ. ಯಾಕಪ್ಪ ಅಂದರೆ ನಮ್ಮ ಮುಖ ನೋಡಿಯೇ ನಮ್ಮ ಕಷ್ಟ ಸುಖವನ್ನು ಹೇಳಬಲ್ಲ. ಬಹುಶಃ ನಮ್ಮ ಇಡೀ ಒಂದು ಹೃದಯವನ್ನು ಕಂಡೇ ಓದಿಕೊಂಡೇ ನಮ್ಮ ಇಡೀ ಒಂದು ಬೇಕು ಬೇಡಗಳನ್ನು ನಿರ್ಧರಿಸಬಲ್ಲಂಥ ಏಕೈಕ ಶಕ್ತಿ ಅಂತ ಹೇಳಿದರೆ ಅದು ಬಹುಶಃ ತಾಯಿ ಮಾತ್ರ ಅಥವಾ ಅಮ್ಮ ಮಾತ್ರ. ಅದಕ್ಕೆ ಹಿರಿಯರು ಹೇಳ್ತಾರೆ, ಜಗತ್ತಲ್ಲಿ ಎಲ್ಲೂ ಸಿಗದಂಥ ಒಂದು ಅಮೂಲ್ಯ ಆಸ್ತಿ ಅಂತ ಹೇಳಿದರೆ ಅದು ನಮಗೆ ಆ ದೇವರು ಕೊಟ್ಟಂಥ ಅಮ್ಮ. ಹಿರಿಯರು ಹೇಳ್ತಾರೆ, ದೇವರಿಗೆ ಎಲ್ಲ ಮನೆಯಲ್ಲಿ ಇರೋಕ್ಕಾಗಲ್ವಂತೆ. ಅದಕ್ಕೆ ಅಮ್ಮನ ರೂಪದಲ್ಲಿ ಪ್ರತಿ ಮನೆಯಲ್ಲೂ ಕೂಡ ದೇವರನ್ನು ಕಾಣಿಸಿದ್ದಾನೆ. ಕೆಟ್ಟ ಹೆಂಗಸರು ಬೇಕಷ್ಟು ಮಂದಿ ಇದ್ದಾರೆ, ಆದರೆ ಕೆಟ್ಟ ತಾಯಿ ಅಥವಾ ಕೆಟ್ಟ ಅಮ್ಮ ಯಾವ ಮನೆಯಲ್ಲಿ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಜನಪದ ತಾಯಿಯೊಬ್ಳು ಹೇಳ್ತಾಳೆ, ತಾಯಿ ಇದ್ರೆ ತವ್ರು ಹೆಚ್ಚು, ತಂದಿದ್ರೆ ಬಳಗೆಚ್ಚು, 1000ಕ್ಕೆ ಹೆಚ್ಚು ಪತಿಪುರುಷ, 1000ಕ್ಕೆ ಹೆಚ್ಚು ಪತಿಪುರುಷ, ಹೊಟ್ಟಿಲಿ ಹುಟ್ಟಿದ ಮಾಣಿಕ್ಯದ ಹರಳು ಮಗ ಹೆಚ್ಚು ಅಥವಾ ಮಕ್ಕಳು ಹೆಚ್ಚು. ಅಂದರೆ ತಾಯಿ ಆದವಳಿಗೆ ಬಹುಶಃ ತನ್ನ ಗಂಡ ಮಕ್ಕಳೇ ಸಕಲ ಪ್ರಪಂಚ ಆಗಿರತ್ತೆ.
ಅವಳ ಖುಷಿ ಅನ್ನೋದು, ಅವಳ ಸಂಭ್ರಮ ಅನ್ನೋದು, ಅಥವಾ ಅವಳ ಬೇಕುಗಳೆನ್ನೋದು ಎಲ್ಲವನ್ನು ಅವಳು ಕಾಣೋದು ಅವಳ ಮಕ್ಕಳ ಪ್ರಪಂಚದಲ್ಲೇ. ಬಹುಶಃ ಈ ತಾಯಿಯ ಇಡೀ ಮಾತುಗಳನ್ನು ನೀವು ಸಂದರ್ಶನದಲ್ಲೇ ನಾನು ಕೇಳಿದೆ, ನೀವು ಗಮನಿಸಿದ್ರ? ಅವರ ಮಾತಿನ ಸೂಕ್ಷ್ಮದಲ್ಲೇ ನಾವು ಕಾಣ್ತಾ ಇದ್ದೀವಿ ಆ ಹಿಂದಿನ ಗತದ ನೆನಪುಗಳು ಹೇಗಿವೆ, ಇವತ್ತಿನ ಆ ಸಂತೃಪ್ತಿ ಆ ತಾಯಿಯ ಮಾತುಗಳಲ್ಲಿ ಹೇಗೆ ಕಾಣ್ತಾ ಇದೆ. ಬಹಳ ಹಿಂದೆ ಎಲ್ಲೋ ಒಂದು ಓದಿದ ನೆನಪು, ಒಂದು ತಾಯಿಗೂ ಅಥವಾ ಅತ್ತೆಗೂ ಮತ್ತು ಸೊಸೆಗೂ ಜಗಳ ಆಗತ್ತಂತೆ. ಎಷ್ಟು ಹಠಮಾರಿ ಸೊಸೆ ಅಂದರೆ ಅವಳು ಹೇಳ್ತಾಳಂತೆ ನನ್ನ ಗಂಡನ ಹತ್ರ, ನಾನು ಆ ಮನೆಗೆ ಮರಳಿ ಬರಬೇಕಾದ್ರೆ ನೀವು ಆ ನಿಮ್ಮ ಅಮ್ಮನ ಎದೆಯನ್ನು ಸೀಳ್ಕೊಂಡು ಬಂದು ನಾನು ಕೊಡಬೇಕು, ಆಗ ನಾನು ನಿಮ್ಮ ಮನೆಗೆ ಬರ್ತೀನಿ. ಆ ಗಂಡನು ತನ್ನ ಹೆಂಡತಿಯ ಮೋಹಕ್ಕೆ ಒಳಗಾಗಿ ಹಡೆದಬ್ಬೆಯನ್ನು ಕೂಡ ಅಥವಾ ಅವಳ ಬದುಕನ್ನು ಕೂಡ ಜೀವವನ್ನು ಕೂಡ ಪರಿಗಣಿಸದೆ ತಾಯಿಯನ್ನೇ ಹಿಸುಕೆ ಕೊಂದನಂತೆ. ಕೊಂದು ತನ್ನ ಹೆಂಡತಿಯ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಅವಳ ಹೃದಯವನ್ನು ತಗೊಂಡು ಹೊರಟನಂತೆ. ಅವಳೊಂದು ಟೈಮ್ ಕೂಡ ಕೊಟ್ಟಿದ್ದಾಳೆ, ಇಷ್ಟು ಗಂಟೆ ಒಳಗೆ ನೀನು ಬರಬೇಕು, ಇಲ್ಲ ಅಂದರೆ ನಾನು ನಿನ್ನನ್ನು ಮತ್ತೆ ಮಾತಾಡ್ಸಲ್ಲ ಅಥವಾ ಮುಖ ನೋಡಲ್ಲ. ಬಹಳ ವೇಗದಲ್ಲಿ ಆತ ಓಡ್ತಾ ಇದ್ದಂತೆ ತಾಯಿಯ ಹೃದಯವನ್ನು ಹಿಡ್ಕೊಂಡು ಇನ್ನೇನು ಓಡುವಾಗ ಹಾದಿಯಲ್ಲಿ ಒಂದು ಕಲ್ಲು ಎಡವಿ ಬಿದ್ದುಬಿಟ್ನಂತೆ. ಆಗ ಬಿದ್ದಾಗ ಅವನ ಕೈಯಲ್ಲಿರುವಂಥ ಆ ತಾಯಿಯ ಹೃದಯ ಕೇಳಿತಂತೆ, ಮಗು ನೋವಾಗಿಲ್ಲವಷ್ಟೇ. ಬಹುಶಃ ಸ್ನೇಹಿತರೆ, ಇದನ್ನು ನಾವು ಕಾಣುವಂಥದ್ದು ತಾಯಿಯಲ್ಲಿ ಮಾತ್ರ. ಬಹುಶಃ ಈ ಸೂಕ್ಷ್ಮವನ್ನು ನಾವು ಯಾವಾಗಲೂ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಎಷ್ಟೋ ಕಡೆ ನೋಡ್ತೀವಿ ನಾವು, ನನ್ನದೇ ನೆನಪಾಯಿತು ಅಂತ ಹೇಳಿದೆ, ನನ್ನ ಅಮ್ಮನ ನೆನಪಾಯಿತು ಅಂತ ಹೇಳಿದೆ. 2 ವರ್ಷಗಳ ಹಿಂದೆ, ಅದು ಕೂಡ ಮಾರ್ಚ್, ನನ್ನಮ್ಮ ವಯಸ್ಸಾದವಳು, ನೋಡ್ಕೊಳ್ಳೋದಕ್ಕೆ ಒಬ್ಬಳು ಹೆಂಗಸನ್ನು ಇಟ್ಕೊಂಡಿದ್ದೀವಿ. ಆಗ ಅವರು ಊರಿಗೆ ಹೋಗಬೇಕಾಗಿತ್ತು, ಬದಲಿಯಾಗಿ ಮತ್ತೊಬ್ಬರನ್ನ ಕೊಟ್ಟರು ಏಜೆಂಟ್ರು. ಅಲ್ಲೇ ವೃದ್ಧಾಶ್ರಮದಲ್ಲಿ ಕೆಲಸ ಮಾಡ್ತಿರುವ ಶಾಂಭವಿ ಅಂತ ಹುಡುಗಿ ಹೆಸರು, ಹೆಂಗಸ ಹೆಸರು. ಒಂದು ದಿವಸ ಮಾತಾಡ್ತಾ ನಾನು ಆಕೆಯಲ್ಲಿ ಕೇಳಿದೆ, ಶಾಂಭವಿ, ನಿಮ್ಮ ವೃದ್ಧಾಶ್ರಮದಲ್ಲಿ ತಿಂಗಳಿಗೆ ಎಷ್ಟು ಪೇಮೆಂಟ್ ನಾವು ಮಾಡಬೇಕಾಗತ್ತೆ, ಅಥವಾ ಮನೆಯವರು ಸಾಮಾನ್ಯ ಹೇಗೆ ನೋಡ್ಕೋತಾರೆ, ಮತ್ತೊಂದು ಮಗದೊಂದು ವಿಚಾರಿಸ್ತಾ ಹೋದೆ. ನಾನು ಕೇವಲ ಒಂದು ವೃದ್ಧಾಶ್ರಮದ ಸ್ಥಿತಿ ಹೇಗಿದೆ, ಅಲ್ಲಿನ ಒಟ್ಟಾರೆ ಒಂದು ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಆಕೆಯಲ್ಲಿ ಕೇಳಿದ್ದು. ಎಲ್ಲ ಹೇಳಿ ಆದ ಮೇಲೆ ಆ ಹೆಣ್ಮಗಳು ನನ್ನನ್ನು ಕುರಿತು ಹೇಳಿದ್ಲು, ಅಮ್ಮ ಒಂದು ಮಾತು. ಏನು ಶಾಂಭವಿ ಅಂತ ಕೇಳಿದೆ. ಅಮ್ಮ, ದಯವಿಷ್ಟು ಅಜ್ಜಿಯನ್ನು ವೃದ್ಧಾಶ್ರಮಕ್ಕೆ ಸೇರಿಸಬೇಡಿ. ನನಗೊಮ್ಮೆಲೆ ಶಾಕ್ ಆಯಿತು. ನಾನು ಕನಸಲ್ಲೂ ಕಲ್ಪಿಸಿಕೊಳ್ಳದಂಥ ಒಂದು ಆಘಾತಕಾರಿ ಯೋಚನೆಯನ್ನ ಆ ಹೆಣ್ಣುಮಗಳು ಕಲ್ಪಿಸಿ ಹೇಗೆ ಭಯದಿಂದ ಹೇಳ್ಕೊಂಡ್ಲು. ನಾನು ತಕ್ಷಣ ಹೇಳಿದೆ, ಅದು ನನ್ನ ಅಮ್ಮ ಶಾಂಭವಿ, ನಾನು ಒಬ್ಬಳೇ ಅಲ್ಲ, ನನ್ನ ಅಮ್ಮನಿಗೆ ಇನ್ನೂ 3 ಮಕ್ಕಳಿದ್ದಾರೆ. ತಕ್ಷಣ ಆ ಹೆಣ್ಣುಮಗಳು ಹೇಳಿದ್ಲು, 3 ಅಲ್ಲ 6 ಮಕ್ಕಳಿದ್ದವರು ಕೂಡ. ಒಂದು ತಾಯಿ 3 ಅಲ್ಲ 6 ಮಕ್ಕಳಿದ್ರು ಕೂಡ ನೋಡ್ಕೋತಾಳೆ. ಅದರಲ್ಲೂ ಸ್ವಲ್ಪ ದುರ್ಬಲವಾದಂಥ ಮಗು ಇದ್ರೆ ಆ ಮಗುವಿನ ಬಗ್ಗೆ ಅಥವಾ ಮಕ್ಕಳ ಬಗ್ಗೆ ಅಥವಾ ದೊಡ್ಡವರ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾಳೆ, ಹೆಚ್ಚು ಯೋಚನೆ ಮಾಡ್ತಾಳೆ ಆ ಮಕ್ಕಳ ನೆಮ್ಮದಿಗಾಗಿ. ಆದರೆ 3 ಅಲ್ಲ 6 ಅಲ್ಲ 10 ಮಕ್ಕಳಿದ್ದವರು ಕೂಡ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ. ಈಗಾಗಲೇ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿರುವಂಥ ನವೀನ್ ಹೇಳಿರುವಂಥ ಮಾತನ್ನು ನೀವು ಗಮನಿಸಿದ್ರ. ಮತ್ತೆ ವೃದ್ಧಾಶ್ರಮಗಳು ಹೆಚ್ಚುತ್ತಾ ಇದೆ. ಇದನ್ನೆಲ್ಲ ಗಮನಿಸಿದಾಗ ನನಗೆ ಈ ಹೊತ್ತಲ್ಲಿ ಎಣಿಸೋದಿಷ್ಟೇ, ಅಮ್ಮ ನಿಜಕ್ಕೂ ನೀವು ಭಾಗ್ಯವಂತರು. ಬರೀ ಅಮ್ಮ ಮಾತ್ರ ನೀವು ಭಾಗ್ಯವಂತರಲ್ಲ, ನಿಮ್ಮನ್ನ ತಾಯಿಯಾಗಿ ಪಡೆದಿರುವಂಥ ಮಕ್ಕಳು ಕೂಡ ಭಾಗ್ಯವಂತರು. ಯಾಕೆ ಮಾತನ್ನು ಹೇಳ್ತಾ ಇದ್ದಂದ್ರೆ, ಮೊನ್ನೆ ಅಷ್ಟೇ ಪ್ರಜಾವಾಣಿ ಪತ್ರಿಕೆಯನ್ನು ಗಮನಿಸ್ತಾ ಇದ್ದೆ. ಅಲ್ಲೊಂದು ಅಂಕಿಅಂಶ ಬಂದಿದೆ. ಇವತ್ತು ಭಾರತದಲ್ಲಿರುವ ವೃದ್ಧರು ಅಥವಾ ಹಿರಿಯ ನಾಗರಿಕರಲ್ಲಿ 71% ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆ ವೃದ್ಧರಲ್ಲಿ 75% ಮಂದಿ ದೀರ್ಘಕಾಲಿಕ ಬೇರೆ ಬೇರೆ ಅನಾರೋಗ್ಯದಿಂದ ನರಳುತ್ತಾ ಇದ್ದಾರೆ. ಮಾತ್ರವಲ್ಲ, ಆರ್ಥಿಕವಾಗಿ ಕೂಡ ಅವರು ಬೇರೆ ಬೇರೆ ಬಿಕ್ಕಟ್ಟುಗಳನ್ನು ಎದುರಿಸ್ತಾ ಇದ್ದಾರೆ. ಅಂತ ಹಿರಿಯ ನಾಗರಿಕರಲ್ಲಿ 9% ಮಂದಿ ಒಂಟಿಯಾಗಿ ಬದುಕ್ತಾ ಇದ್ದಾರೆ. ಇದೆಲ್ಲವನ್ನ ಯೋಚನೆ ಮಾಡಿದಾಗ ಬಹುಶಃ ಇವತ್ತು ನಾವು ಈ ತಾಯಿಯನ್ನ ಕಂಡಾಗ ನಿಜಕ್ಕೂ ಅದೃಷ್ಟವಂತೆ. ಯಾಕಪ್ಪ ಅಂದ್ರೆ 100 ವರ್ಷವನ್ನ ನಮಗೆ ಕಲ್ಪಿಸಿಕೊಳ್ಳಿಕ್ಕೂ ಕೂಡ ಅಸಾಧ್ಯ ಆಗತ್ತೆ.
100 ವರ್ಷ ಬದುಕೋದಂದ್ರೆ ಕಲ್ಪಿಸಿಕೊಳ್ಳಿಕ್ಕೂ ಅಸಾಧ್ಯ. ಸಾಮಾನ್ಯ ಹಿರಿಯರು ಹೇಳ್ತಾರೆ, ಮನುಷ್ಯನ ವಯೋಮಾನ 120 ವರ್ಷ. ಆ 120 ವರ್ಷ ಕೂಡ ಆರೋಗ್ಯಪೂರ್ಣವಾಗಿ ಬದುಕಬಲ್ಲಂತ ಒಂದು ಚೇತೋಹಾರಿಯಾದಂಥ ಒಂದು ಚೈತನ್ಯ ಈ ಅಮ್ಮನ ಹತ್ರ ಇದೆಯಲ್ಲ, ಅಂತ ಅಮ್ಮನನ್ನ ಪಡೆದಂತ ನೀವು 8 ಮಕ್ಕಳು ಕೂಡ ನಿಜಕ್ಕೂ ದುರ್ಗಾ ಪರಮೇಶ್ವರಿಯನ್ನ ಮತ್ತೆ ಮತ್ತೆ ನೀವು ಸ್ಮರಿಸ್ಕೊಳ್ಬೇಕಾಗತ್ತೆ. ನನ್ನ ಕುಲದೇವತೆ ಕೂಡ ದುರ್ಗಾ ಪರಮೇಶ್ವರಿಯೇ. ಆದರೆ ನಿಮ್ಮ ಹಾಗೆ ನನ್ನ ಅಮ್ಮನನ್ನ 100 ವರ್ಷ ಇಟ್ಟುಕೊಳ್ಳುವಂಥ ಸೌಭಾಗ್ಯ ಅಥವಾ ಧನ್ಯತೆ ನನಗೆ ಸಿಕ್ಕಿಲ್ಲ. ಅದರಿಂದ ಹೇಳ್ತಾ ಇದ್ದೇನೆ, ಎಷ್ಟು ಅದೃಷ್ಟ ಇಂಥ ಅಮ್ಮ, ಅದು ಕೂಡ ಇಷ್ಟು ಲವಲವಿಕೆ, ಇಷ್ಟೊಂದು ಕ್ರಿಯಾಶೀಲತೆ, ಇಷ್ಟೊಂದು. ನಾನು ಅವರ ಹತ್ರ ಹೋದೆ, ಅವರ ಕಾಲ ಮುಟ್ಟುಕೊಂಡು ಅವರ ಆಶೀರ್ವಾದ ಪಡಿಬೇಕಂತ ಹೋದದೇ ತಡ, ತಕ್ಷಣ ಅವರ ನನ್ನ ಮುಖವನ್ನು ತಿರುಗ ನೋಡುವಾಗ ಆ ಇಡೀ ಒಂದು ಕುತೂಹಲ, ಆ ಗ್ರಹಿಸುವಂಥ ಒಂದು ಗ್ರಹಿಕೆಯ ನೋಟ ಇದೆ ನೋಡಿ, ಆ ಮುಖದ ಭಾವ ನಿಜಕ್ಕೂ ನನಗೆ ಅಚ್ಚರಿ ಆಗತ್ತೆ. ನಾವು ಈ ಒಂದು ವಯಸ್ಸಲ್ಲೇ ಈ ಸೂಕ್ಷ್ಮತೆಯನ್ನು ಎಲ್ಲ ಕಳ್ಕೊಂಡು ಬಿಡ್ತೀವ ಎನ್ನುವ ಆತಂಕ ಆಗ್ತಾ ಇರುವಾಗ, ಇಂಥ ಒಂದು ವಯೋಮಾನದಲ್ಲೂ ಈ ಜೀವನ ಪ್ರೀತಿ ಅಂತ ಹೇಳ್ತೀವಲ್ಲ, ನಳನಳಿಸುವ ಆ ಜೀವನ ಪ್ರೀತಿಯನ್ನ ಉಳಿಸ್ಕೊಂಡಂತ ತಾಯಿ ನಿಜಕ್ಕೂ ನಿಮ್ಮನ್ನ ಪಡೆದಿರುವಂತ ಮಕ್ಕಳು ಧನ್ಯರು. ಜೊತೆಗೆ ಮಕ್ಕಳ ಬಗ್ಗೂ ಕೂಡ ನಾನು ಕೆಲವು ಮಾತನ್ನು ಹೇಳಲೇಬೇಕು. ಈಗಾಗಲೇ ನವೀನ್ ಹೇಳಿದ್ರು ತಮ್ಮ ಅಜ್ಜಿಯ ಬಗ್ಗೆ. ನನಗೆ ನವೀನ್ ಬಂದು ಕೇಳಿದಾಗ ಒಮ್ಮೆಲೆ ಆಶ್ಚರ್ಯವಾಯಿತು. 100 ವರ್ಷ ನನ್ನ ಅಜ್ಜಿ ಇದ್ದಾರೆ. ನಮ್ಮ ಮಾವನಿಗೆ ತುಂಬ ಆಸೆ, ನಮ್ಮ ಅಜ್ಜಿ ನೆನಪಲ್ಲಿ ಬರೀ ಕಾರ್ಯಕ್ರಮವನ್ನು ಮಾಡೋದು ಮಾತ್ರವಲ್ಲ, ಅಜ್ಜಿಯ ನೆನಪಿನಲ್ಲಿ ಏನಾದರೂ ನಿಜವಾಗಿ ಯಾರಿಗೆ ಅಗತ್ಯ ಇದೆಯೋ ಆ ಅಗತ್ಯ ಉಳ್ಳವರಿಗೆ ಏನಾದರೂ ಸಹಾಯ ಮಾಡೋದು. ಸ್ನೇಹಿತರೆ, ಇವತ್ತು ಎಷ್ಟೋ ಮಂದಿ ಬದುಕಿದಾಗ ತಾಯಿ ಬಗ್ಗೆ ಗಮನ ಹರಿಸೋಲ್ಲ. ಸತ್ತ ನಂತರ ಬದುಕಿದಾಗ ನೋಡದ ಅಪ್ಪ ಅಮ್ಮನ ಹೆಸರಲ್ಲಿ ಪ್ರಶಸ್ತಿ ಪುರಸ್ಕಾರಗಳನ್ನು ಇಟ್ಟುಕೊಂಡು ತಾವು ವೇದಿಕೆಯನ್ನ ಸೃಷ್ಟಿಸಿಕೊಳ್ಳುವಂಥವರನ್ನ ಕೂಡ ನೋಡಿದೆ. ಆದರೆ ಅಮ್ಮ ಬದುಕಿರುವಾಗಲೇ, ಯಾವತ್ತೂ ಬೇಕಾದದ್ದು ಬದುಕಿರುವಾಗ, ಸತ್ತ ಮೇಲಲ್ಲ. ನನ್ನ ಅಪ್ಪ ಕೂಡ ಯಾವಾಗಲೂ ಹೇಳೋದು, ಏನು ನೀವು ಮಾಡೋದಿದ್ರು ಬದುಕಿರುವಾಗ ಮಾಡಿ, ಸತ್ತ ನಂತರ ಯಾರಿಗೆ ನೀವು ಮಾಡ್ತೀರಾ? ಬಹುಶಃ ನಾವು ನಮ್ಮ ಸಮಾಧಾನಕ್ಕಂತ ಹೇಳ್ಕೊಂಡ್ರೂ ಕೂಡ ಒಬ್ಬ ತಾಯಿಗೆ ಮಾಡಬೇಕಾದದ್ದು ಅಥವಾ ಒಬ್ಬ ಮನುಷ್ಯನಾಗ ಮಾಡಬೇಕಾದದ್ದು ಒಂದು ಸಾಮಾಜಿಕ ಬದ್ಧತೆಯ ಕೆಲಸ. ಬದುಕನ್ನ ಹುಡುಕಿಕೊಂಡು ಕಟ್ಟಿಕೊಳ್ಳೋದಕ್ಕಾಗಿ ಪರ ಊರಿಗೆ ಹೋಗಿ ಹೋಟೆಲ್ ಉದ್ಯಮವನ್ನ ನಡೆಸ್ಕೊಂಡು ಆ ಮುಖಾಂತರ ಗಳಿಸಿದ ಗೇಮೆಯನ್ನ ತನ್ನ ಅಮ್ಮನ ಹೆಸರಲ್ಲಿ ಊರಿನ ಜನತೆಗೆ ಕೊಡೋದಿದೆಯಲ್ಲ, ಅದು ನಿಜಕ್ಕೂ ಅತ್ಯಂತ ಸಂತೋಷದ ಅಥವಾ ಅತ್ಯಂತ ಸಂಭ್ರಮ ಪಡುವಂಥ ಒಂದು ಸಂಗತಿ. ಬಹುಶಃ ನಾನು ಬಹಳ ಖುಷಿ ಪಡ್ತಾ ಇರೋದು ಈ 2 ಕಾರಣ. ಒಂದು, 100 ವರ್ಷದ ಅಮ್ಮನನ್ನ ಇಷ್ಟು ಸಂಭ್ರಮದಿಂದ ನೀವು ಜನರ ಮುಂದೆ ಸನ್ಮಾನಿಸ್ತಾ ಇರೋದು ಒಂದಾದರೆ, ಎರಡನೇದು, ಆ ಅಮ್ಮನ ನೆನಪಿನಲ್ಲಿ ಅವಳ ಹೆಸರಲ್ಲಿ ಅಥವಾ ಅವರದೇ ಕೈಯಲ್ಲಿ ಈ ದಾನ ಮಾಡುವಂಥ ಗುಣ ಇದೆ ನೋಡಿ. ಅದಕ್ಕೆ ಹೇಳ್ತಾರೆ, ನೀವು ಈಗಾಗಲೇ ಹೇಳಿದ ಹಾಗೆ, ಕೊಟ್ಟದ್ದು ನನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಕೊಡುವ ಸುಖ ಇದೆ ನೋಡಿ, ಆ ಕೊಡುವ ಧನ್ಯತೆ ಇದೆಯಲ್ಲ, ಅದು ಯಾವತ್ತೂ ಪಡೆಯುವಾಗಿರಲ್ಲ. ಅಂತ ಕೊಡುವ ಸುಖವನ್ನ ನಮ್ಮ ಹಳ್ಳಿಯ ಮುಖ್ಯವಾಗಿ ಹೆಂಗಸರು ಬಹಳ ಇಷ್ಟಪಡ್ತಾರೆ. ನೀವೆಲ್ಲೇ ನೋಡಿ, ಸಾಮಾನ್ಯ ಗ್ರಾಮೀಣ ಪ್ರದೇಶದಲ್ಲಿ ಯಾರೇ ಮನೆ ಬಾಗ್ಲಿ ಬರಲಿ, ಅದು ಮಧ್ಯಾಹ್ನದ ಹೊತ್ತಾದ್ರೆ ಉಣ್ಣೋಕ್ಕಿರ್ಲಿ ಇಲ್ಲದಿರಲಿ, ಊಟ ಆಯ್ತಾ, ಒಂದು ಮುಷ್ಟಿ ಊಟ ಮಾಡ್ತೀಯಾ, ಬಾಯಿರಾತ, ಬಾಯಿರ್ ಕುಟ್ಕೊಂಡು ಹೋಗ್ತೀಯಾ ಅಂದ್ರೆ ಆ ಕೇಳುವಿಕೆಯಲ್ಲೇ, ಆ ನೀಡುವಿಕೆಯಲ್ಲೇ ಅವ್ರಿಗೆ ಆ ಕೊಡೋದ್ರಲ್ಲಿ ಎಷ್ಟು ಖುಷಿ ಪಡ್ತಾರಂತ ನಾವು ಕಾಣ್ತೇವೆ. ಅಂತ ಕೊಡುವ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿದ್ದು ಮಾತ್ರವಲ್ಲ, ಜೀವಂತವಾಗಿ ಉಳಿಸಿಕೊಳ್ಳುವಂಥ ಈ ಮಕ್ಕಳ ಮೊಮ್ಮಕ್ಕಳ ತುಡಿತ ನಿಜಕ್ಕೂ 4 ಜನರಿಗೆ ಮಾದರಿಯಾಗಲಿ. ಸ್ನೇಹಿತರೆ, ನಮಗೆಲ್ರಿಗೂ ಗೊತ್ತಿದೆ, ಇವತ್ತು ತಾಯಿ ಮತ್ತು ಮಕ್ಕಳ, ಹೆತ್ತವರ ಮತ್ತು ಮಕ್ಕಳ ಸಂಬಂಧ ಹೇಗಪ್ಪ ಅಂದರೆ, ಮೊನ್ನೆೊಬ್ರು ಹೇಳ್ತಾ ಇದ್ರು, ಈಗ ನಾವು ಫೋನ್ ಮಾಡಿದಾಗ ಕೆಲವೊಮ್ಮೆ ಮಾತುಗಳು ಬರುತ್ತೆ ರೆಕಾರ್ಡೆಡ್. ನೀವು ಸಂಪರ್ಕಿಸಬೇಕಾದಂಥ ವ್ಯಕ್ತಿಗಳು ವ್ಯಾಪ್ತಿ ಪ್ರದೇಶದಿಂದ ಹೊರಕ್ಕಿದ್ದಾರೆ, ಅಥವಾ ಪುನಃ ಪ್ರಯತ್ನ ಮಾಡಿದಾಗ ಬರುತ್ತೆ, ನೀವು ಸಂಪರ್ಕಿಸಬೇಕಾದಂಥ ವ್ಯಕ್ತಿ ಅವರು ಬ್ಯುಸಿಯಾಗಿದ್ದಾರೆ. ಪುನಃ ಪ್ರಯತ್ನ ಮಾಡಿದಾಗ ಬರುತ್ತೆ,
ನೀವು ಸಂಪರ್ಕಿಸಬೇಕಾದಂಥ ವ್ಯಕ್ತಿ ಈಗ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಅನೇಕ ಹೆತ್ತವರ ಸ್ಥಿತಿ ಮಕ್ಕಳ ಜೊತೆ ಹೀಗೆ ಇದೆ. ಮಕ್ಕಳ ಕೈಗೆ ಸಿಗ್ತಾ ಇಲ್ಲ. ನಾನೇ ಗಮನಿಸಿದ ಹಾಗೆ ಕೆಲವು ಕಡೆ ಅಮ್ಮ ತೀರ್ಹೋದ್ಲ, ಅಪ್ಪ ತೀರ್ಹೋದ್ನ, ಹಾಗಾದರೆ ವೈಕುಂಠ ಸಮಾರಾಧನೆಯನ್ನು ಗ್ರ್ಯಾಂಡಾಗಿ ಮಾಡಿ ಅದರ ಇಡೀ ವಿಡಿಯೋವನ್ನು ಕಳಿಸ್ಕೊಡಿ. ಅಪ್ಪ ಅಮ್ಮನ ಆಸ್ತಿ ಬೇಕು ನಮಗೆ, ಅಪ್ಪ ಅಮ್ಮ ಮಾಡಿಟ್ಟ ಸಂಪತ್ತು ಬೇಕು ನಮಗೆ, ಅಥವಾ ಅಪ್ಪ ಅಮ್ಮನಿಂದ ಯಾವುದೋ ದೈವದತ್ತವಾಗಿ ಬಂದಿರುವಂಥ ಅಂಶಗಳು ಬೇಕು ನಮಗೆ. ಆದರೆ ಇಳಿಗಾಲದಲ್ಲಿ ಅಪ್ಪ ಅಮ್ಮನನ್ನು ನೋಡುವ ವ್ಯವಧಾನವನ್ನು ನಾವು ಮತ್ತೆ ಕಳ್ಕೊಳ್ತಾ ಇದ್ದೀವಿ. ಮೊನ್ನೆ ನೀವು ಬಹುಶಃ ವಿಡಿಯೋದಲ್ಲಿ ಗಮನಿಸಿರ್ಬೋದು, ಬೆಂಗಳೂರಿನಲ್ಲಿ ಎಷ್ಟು ಆಸ್ತಿ ಇದೆ, ಎಷ್ಟು ಮನೆ ಇದೆ ಬಾಡಿಗೆ ಕೊಟ್ಟಿದ್ದು, ಆದರೆ ಆ ತಾಯಿ ಎಲ್ಲೋ ರಸ್ತೆ ಬದಿಯಲ್ಲಿ ಕೂತು ಗೋಳಾಡ್ತಾ ಇರ್ತಾಳೆ. ಯಾವುದೋ ಸಂಸ್ಥೆಯವರು ಅಥವಾ ಇನ್ಯಾವುದೋ ಪೊಲೀಸ್ನವರು ಬಂದು ಆ ತಾಯಿಯ ಹಕ್ಕನ್ನು ಸಾಬೀತುಪಡಿಸಬೇಕಾದಂಥ ಒಂದು ಬಿಕ್ಕಟ್ಟಿನ ಸಾಮಾಜಿಕ ಕಾಲಸ್ಥಿತಿಯಲ್ಲಿ ನಾವು ಇವತ್ತಿದ್ದೇವೆ. ಕೊರೋನಾ ಸಂದರ್ಭದಲ್ಲಂತೂ ನಮಗೆ ಗೊತ್ತಿದೆ, ಎಷ್ಟೋ ಮನೆಯಲ್ಲಿ ತಾಯಿಯಂದಿರೇ ಬೇಡವಾಗಿದ್ರು, ಅತ್ತೆಯಂದಿರೇ ಬೇಡವಾಗಿದ್ರು. ಇವತ್ತು ನಾವು ಮತ್ತೆ ಕೇಳ್ತಾ ಇದ್ದೀವಿ, ಕೆಲವು ಮಕ್ಕಳು ಹೇಳೋದು, ಅತ್ತೆ ಮಾಮ ಇದ್ರ ಮನೆಯಲ್ಲಿ ವಯಸ್ಸಾದವರಿದ್ರ ಅಂಥ ಮನೆಗೆ ನಾನು ಮದುವೆ ಆಗಿ ಹೋಗಲ್ಲ. ಯೋಚನೆ ಮಾಡಿ ಸ್ನೇಹಿತರೆ, ನಮ್ಮಲ್ಲೊಂದು ಹಳ್ಳಿಯವರು ಹೇಳ್ತಾರೆ, ಹಣ್ಣೆಲೆ ಉದುರುವಾಗ ಕಾಯಲ್ಲೇ ನಗಾಡುತ್ತಂತೆ. ನಾವು ಕೂಡ ಅಂಥ ಸ್ಥಿತಿಗೆ ನಾಳೆ ತಲುಪುತ್ತೀವಿ ಎನ್ನುವ ಒಂದು ಪ್ರಜ್ಞಾವಂತಿಕೆ ಲವಲೇಶವಾದರೂ ನಮ್ಮಲ್ಲಿದ್ದರೆ ಬಹುಶಃ ಆ ಒಂದು ಭಯದಿಂದ ಅಲ್ಲದ್ರೂ ಅಪ್ಪ ಅಮ್ಮನನ್ನು ಕಾಣುವ ಒಂದು ಸೌಜನ್ಯ ನಮ್ಮ ಮಕ್ಕಳು ಕಾಣಬೇಕಾಗತ್ತೆ. ಹೆಚ್ಚು ನಾನು ಮಾತಾಡಕ್ಕೆ ಹೋಗಲ್ಲ. ಬಹಳ ಒಂದು ಸಂತೋಷದ ಜೊತೆಗೆ ಇಡೀ 4 ಜನರಿಗೆ ಸಮಾಜಕ್ಕೆ ಮಾದರಿಯಾಗುವಂಥ ಒಂದು ಕಾರ್ಯಕ್ರಮವನ್ನು ನೀವು ನಡೆಸಿದ್ರ. ಅದ್ರ ಜೊತೆಯಲ್ಲಿ ಒಂದು ಮಾತನ್ನು ಹೇಳಬೇಕು. ಮುಖ್ಯವಾಗಿ ನಾನು ನವೀನ್ ಅವರಿಗೆ ಹೇಳ್ತಾ ಇದ್ದೀನಿ, ಅವರೇ ಹೇಳ್ಕೊಂಡ್ರು, ನಾನು ನಿಜಕ್ಕೂ ಇಲ್ಲಿ ಬಂದಿದ್ದು 100ರ ಸಂಭ್ರಮವನ್ನು ಆಚರಿಸ್ತಾ ಇರುವಂಥ ಹಿರಿಯ ಅಭ್ಯಯನ ನೋಡಿ ಅವರಿಂದ ಒಂದು ಆಶೀರ್ವಾದವನ್ನು ಪಡೆದು ಇಂಥ ಒಂದು ಅದ್ಭುತವಾದಂಥ ಮಾದರಿಯಾದಂಥ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ, ಯಾಕಂದರೆ ನಮ್ಮ ಭಾರತದ ದೊಡ್ಡ ಶಕ್ತಿ ಅಂದರೆ ನಿಮ್ಗೆಲ್ರಿಗೂ ಗೊತ್ತಿದೆ ಕುಟುಂಬ. ಕುಟುಂಬ ಅಂತ ಹೇಳಿದ್ರೆ ಬರೇ ಕುಟುಂಬ, ಗಂಡ ಹೆಂಡತಿ ಮಕ್ಕಳು ಅಥವಾ ಅಪ್ಪ ಅಮ್ಮಲ್ಲ, ಅದೊಂದು ಸಾಂತ್ವನದ ಕೇಂದ್ರದ ಹಾಗಿತ್ತು. ನಿಮ್ಗೆಲ್ರಿಗೂ ಗೊತ್ತಿದೆ, ಯಾಕಂದರೆ ಅದೊಂದು ಸಾಂತ್ವನದ ಕೇಂದ್ರ. ಆದರೆ ಬಹಳ ದುರಂತ ಅಂದರೆ ಅಂಥ ಅಪೂರ್ವವಾದಂಥ ಕುಟುಂಬ ಎಂಬ ಪರಿಕಲ್ಪನೆ ಇವತ್ತು ಎಲ್ಲೋ ಒಂದು ಕಡೆ ಛಿದ್ರವಾಗ್ತಾ ಇದೆ. ಅಂತ ಛಿದ್ರಗೊಳ್ತಾ ಇರವ ಇಂಥ ಒಂದು ಆಯಕಟ್ಟಿನ ದುರಿತದ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇರುವಾಗ ನಮ್ಮ ಕಿರಿಯ ತಲೆಮಾರುಗಳಿಗೆ ನಾವು ಕಲಿಸ್ಕೊಡ್ಬೇಕಾದದ್ದು ಇಂಥ ಆಪ್ತವಾದಂಥ ಕೌಟುಂಬಿಕವಾದಂಥ ಸಂಬಂಧದ ತೀವ್ರತೆಯನ್ನು, ತುಡಿತವನ್ನು, ಆ ಮಧುರವಾದದ ಬಂಧದ ಆಹ್ಲಾದಕರವಾದಂಥ ವಾತಾವರಣವನ್ನು. ಬಹುಶಃ ಇದು ನಮ್ಮ ಕಿರಿಯ ತಲೆಮಾರಿಗೂ ಮಾತ್ರವಲ್ಲ, ನಮ್ಮ ವಯಸ್ಸಿನವರಿಗೂ ಕೂಡ ಒಂದು ಸಂದೇಶವಾಗಲಿ, ಆದರ್ಶವಾಗಲಿ ಅಂತ ಹೇಳ್ತಾನೆ. ನಾನು ಆಗ ಹೇಳಲಿಕ್ಕೆ ಹೊರಟಿದ್ದು ನಿಜಕ್ಕೂ ನನಗೆ ತುಂಬ ಮುಜುಗರ ಆಯಿತು. ಸನ್ಮಾನ ಮಾಡಬೇಕಾದಂಥ ವ್ಯಕ್ತಿ ನಾನಲ್ಲ, ಬಹುಶಃ ಅವರು ಮಾತ್ರ, ಅಥವಾ ದೊಡ್ಡವರಾದವರು. ನಾನು ಖುಷಿಯಲ್ಲಿ ಬಂದವಳು. ನನಗೆ ನಿಮ್ಮ ಜೊತೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ಅದು ನಿಜಕ್ಕೂ ತುಂಬ ಖುಷಿ ಕೊಟ್ಟಿತ್ತು. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಸರ್ವಜ್ಞ ಹೇಳಿದ ಹಾಗೆ ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಅಂಥ ಜನನಿಗೆ ಇಂಥ ಗೌರವವನ್ನು ಸಲ್ಲಿಸಿದ್ರ ಆ ಜನನಿಯನ್ನ, ಹೆತ್ತಬ್ಬೆಯನ್ನು ಕುರಿತು ಕೊನೆಯದಾಗಿ ಹೇಳೋದಿಷ್ಟು, ತಾಯಿ ನಿಮಗೆ ಮೆಚ್ಚುಗೆ, ಆನಂದದ ಕಣ್ಣೀರು. ಯಾಕಪ್ಪ ಅಂದರೆ ಇಂಥ ಒಂದು ಒಳ್ಳೆಯ ಸಜ್ಜನ ಮಕ್ಕಳನ್ನು ನೀವು ಹಡೆದದ್ದಕ್ಕೆ, ಸಂಸ್ಕಾರವಂತರನ್ನಾಗಿ ಬೆಳೆಸಿದ್ದಕ್ಕೆ, ಆ ಮುಖಾಂತರ ಜಗತ್ತಿಗೆ ಒಂದು ಒಳ್ಳೆಯ ಸಂದೇಶವನ್ನು ನೀಡುವ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ, ಜೊತೆಗೆ ನನ್ನನ್ನು ಇಲ್ಲಿಗೆ ಕರೆಸಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ಮಾತ್ರವಲ್ಲ, ಈ ಹೊತ್ತಲ್ಲೂ ಕೂಡ ನನ್ನ ಮಾತನ್ನು ಪ್ರೀತಿಯಿಂದ ಆಲಿಸಿರುವಂಥ ನಿಮಗೆಲ್ರಿಗೂ ಕೂಡ ನನ್ನ ಅನಂತ ನಮನವನ್ನು ಸಲ್ಲಿಸ್ತಾನೆ. ಮುಖ್ಯವಾಗಿ ನವೀನ ಮತ್ತು ನವೀನನ ಇಡೀ ಕುಟುಂಬವನ್ನು ಮತ್ತೊಮ್ಮೆ ಪ್ರೀತಿಯಿಂದ ನೆನೆಸಿಕೊಳ್ಳುತ್ತಾ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು.